ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಡೀನ್ ಡಾಕ್ಟರ್ ಮನೋಜ್ ಕುಮಾರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಈ ಬೌರಿಂಗ್ ಅವಾಂತರಕ್ಕೆ ಡೀನ್ ನಿರ್ಲಕ್ಷ್ಯವೇ ಕಾರಣನಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಡೀನ್ ಡಾಕ್ಟರ್ ಮನೋಜ್ ಕುಮಾರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಈ ಬೌರಿಂಗ್ ಅವಾಂತರಕ್ಕೆ ಡೀನ್ನ ನಿರ್ಲಕ್ಷ್ಯವೇ ಕಾರಣ ಆಯ್ತಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹೀಗಾಗಿ ಬೌರಿಂಗ್ ಆಸ್ಪತ್ರೆ ಮುಖ್ಯಸ್ಥನಿಗೆ ತಲೆದಂಡದ ಭೀತಿ ಎದುರಾಗ್ತಾ ಇದೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಧಿಕಾರಕ್ಕೆ ಕುತ್ತು ತರುತ್ತಾ ಮಣ್ಣು ಸುರಿದ ಎಡವಟ್ಟು. ಬೌರಿಂಗ್ ಡೀನ್ ಮನೋಜ್ ಕುಮಾರ್ಗೆ ಇದೀಗ ಢವಢವ ಶುರುವಾಗ್ತಾ ಇದೆ. ಜಿಬಿಎ ಅನುಮತಿ ಇಲ್ಲದೆ ಕಾಮಗಾರಿಯನ್ನ ಮಾಡಿಸಿದ್ರ ಈ ಡಾಕ್ಟರ್ ಎನ್ನುವಂಥ ಪ್ರಶ್ನೆ. ಅಕಸ್ಮಾತ್ ಇವರು ನಿರ್ಲಕ್ಷ್ಯನೇ ಕಾರಣ ಈ ಒಂದು ದುರಂತಕ್ಕೆ ಅನ್ನೋದು ಸಾಬೀತಾದ್ರೆ ಕೆಲಸಕ್ಕೆ ಕುತ್ತು ಗ್ಯಾರಂಟಿ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೌರಿಂಗ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ಮನೋಜ್ ಕುಮಾರ್ಗೆ ಡವಡವ ಶುರುವಾಗಿದೆ. ಬೌರಿಂಗ್ ಕಾಂಪೌಂಡ್ ಕುಸಿತ ದುರ್ಘಟನೆಗೆ ಮೇಲ್ನೋಟಕ್ಕೆ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಲೋಪ ಇದೆ ಅಂತ ಜಿಬಿಎ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಕಾಂಪೌಂಡ್ ಪಕ್ಕ ಮಣ್ಣು ಹಾಕಿರೋದೇ ಈ ಒಂದು ದುರಂತಕ್ಕೆ ಕಾರಣ ಅಂತ ಸಿಎಂಗೆ ಜಿಬಿಎ ಅಧಿಕಾರಿಗಳು ಇನ್ಫಾರ್ಮ್ ಮಾಡಿರ್ತಾರೆ. ಆದರೆ ಆಗ ಸಿಎಂ ಅವರನ್ನೇ ತರಾಟೆಗೆ ತೆಗೆದುಕೊಂಡಿದ್ರು. ಅಂದ್ರೆ ಅವ್ರು ಮಣ್ಣು ಹಾಕಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ತೀವ್ರ ಆಕ್ರೋಶವನ್ನ ಅಥವಾ ತೀವ್ರವಾಗಿ ಅಸಮಾಧಾನಗೊಂಡಿದ್ರು ಸಿಎಂ. ಆಸ್ಪತ್ರೆ ಪಕ್ಕದ ಖಾಲಿ ಜಾಗದಲ್ಲಿ ಮಣ್ಣನ್ನ ಸುರಿದು ಅಲ್ಲಿ ನೆಲ ಸಮತಟ್ಟು ಮಾಡಿಸಿದ್ರು ಬೌರಿಂಗ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ಮನೋಜ್ ಕುಮಾರ್. ಇಷ್ಟೆಲ್ಲ ಕಾಮಗಾರಿ ನಡೆಸೋಕೆ ಜಿಬಿಎ ಪರ್ಮಿಷನ್ ಪಡೆದಿರ್ಲಿಲ್ವಾ ಹಾಗಾದ್ರೆ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಇವರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಸಾಬೀತಾದ್ರೆ ಇವರ ತಲೆದಂಡ ಗ್ಯಾರಂಟಿ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದ್ದೀನಿ. ಇಂಜಿನಿಯರ್ ನೀವು ಬಂದಿರ, ನೀವು ಒಳಗಡೆ ಹೋಗ್ಬಾರ್ದು ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಇನ್ನು ಡೀನ್ ನಿರ್ಲಕ್ಷ್ಯನೇ ಕಾರಣ ಆಯ್ತಾ ಈ ದುರಂತಕ್ಕೆ, ಹೇಗೆ ಅಂತ? ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಬೋರಿಂಗ್ ಆಸ್ಪತ್ರೆಯ ಪಕ್ಕದಲ್ಲಿ ಏನು ಆ ಗೋಡೆ ಕುಸಿತಲ್ಲ, ಅದಕ್ಕೂ ಆ ಪಕ್ಕದಲ್ಲಿ ಇರುವಂತಹ ಏನು ಫುಟ್ಪಾತ್ ವ್ಯಾಪಾರಿಗಳು ಕೆಲಸವನ್ನ ಮಾಡ್ತಾ ಇದ್ರು, ಆ ಜಾಗವನ್ನ ನೋಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 8 ಅಡಿ ಗೋಡೆ ಇದೆ, ಕೆಳಭಾಗದಲ್ಲಿ ಅದರ ಬೇಸು 8 ಅಡಿಗಿಂತ ಕೆಳಗಡೆ ಇದೆ. ಅಂತ ಸಂದರ್ಭದಲ್ಲಿ 8 ಅಡಿ ಗೋಡೆ ಇರುವಂತಹ ಗೋಡೆಯ ಹಿಂಭಾಗದಲ್ಲಿ ಸುಮಾರು 5 ರಿಂದ 6 ಅಡಿಗಳಷ್ಟು ಮಣ್ಣನ್ನ ತುಂಬಿಟ್ಟಿದ್ದಾರೆ. ಈ ಹೊಸದಾಗಿ ಮಣ್ಣನ್ನ ಲೆವೆಲಿಂಗ್ ಮಾಡಿರುವಂತ ಕೆಲಸವನ್ನು ಬೋರಿಂಗ್ ಹಾಸ್ಪಿಟಲ್ ಮಾಡಿರುವಂತದ್ದು. ಈ ಅಟಲ್ ಬಿಹಾರಿ ವಾಜಪೇಯಿ ಏನು ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಅಂತ ಏನಿದೆ, ಇದಕ್ಕೂ ಮತ್ತು ಬೋರಿಂಗು ನಿರ್ದೇಶಕರು ಮತ್ತು ಡೀನ್ ಆಗಿರುವಂತವ್ರು ಇದೇ ವ್ಯಕ್ತಿ. ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾವು ಮನೋಜ್ ಕುಮಾರ್ ಅವರು ಆ ಘಟನೆ ಸಂದರ್ಭದಲ್ಲಿ ಸಿಎಂ ಜೊತೆ ಇದ್ರು, ಲೋಕಾಯುಕ್ತ ಅವ್ರು ಬಂದಾಗ್ಲೂ ಸಿಎಂ ಅವ್ರ ಜೊತೆ ಇದ್ರು. ಎಲ್ಲಾ ಒಂದು ಘಟನೆ ಸಂಬಂಧಪಟ್ಟಂತೆ ಅವಳು ಬಹಳ ಸ್ಪಷ್ಟವಾಗಿ ಮಾಹಿತಿ ಇದೆ. ಈಗ ಟೆಕ್ನಿಕಲ್ ಸಮಿತಿಗೆ ಏನು ಸರ್ಕಾರ ರಚನೆ ಮಾಡಿದೆ, ಆ ಟೆಕ್ನಿಕಲ್ ಸಮಿತಿ ತನಿಖೆನ ಏನ್ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಕೆಲವೊಂದು ನಿಯಮ ನಿಬಂಧನೆಗಳನ್ನ ಉಲ್ಲೇಖಿಸಲಾಗ್ತಿದೆ. ಈ ತನಿಖೆನ ಏನು ಖರ್ಚಾಗುತ್ತೆ, ವೆಚ್ಚಗಳಾಗುತ್ತೆ, ಮತ್ತೆ ಎಲ್ಲಾ ವೆಚ್ಚಗಳನ್ನು ಈ ಒಂದು ಡೀನ್ ಅವ್ರೇನಿದ್ದಾರೆ, ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಿನ ಡೀನ್, ಬೋರಿಂಗ್ ಹಾಸ್ಪಿಟಲ್ ಡೀನ್, ಇವರೇ ಅದನ್ನ ನಿರ್ವಹಿಸಬೇಕು ಎನ್ನುವಂತ ಆದೇಶದ ಆ ಪ್ರತಿಯನ್ನು ಕೂಡ ತಾವು ಅದನ್ನ ತೋರಿಸ್ತಾ ಇದ್ವಿ ವೀಕ್ಷಕರಿಗೆ. ಜೊತೆನಲ್ಲಿ ಈ ಒಂದು ಇಡೀ ಘಟನೆಯ ಸ್ವರೂಪ ನೋಡೋ ಸಂದರ್ಭದಲ್ಲಿ ಸಿಎಂ ಅವ್ರು ಭೇಟಿ ಮಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಇಂಜಿನಿಯರ್ಗೆ, ಈ ಘಟನೆ ಆಗಕ್ಕೆ ಏನ್ ಕಾರಣ ಏನಂದ್ರೆ ಮಣ್ಣು ಹಾಕಿರೋದು. ಮಣ್ಣು ಎಲ್ಲ ಹಾಕಿದ್ದಾರೆ, ಕಾಂಪೌಂಡ್ ಇಂದ ಹಾಕಿದ್ದಾರೆ. ಕಾಂಪೌಂಡ್ ಇಂದ ಮಣ್ಣು ಹಾಕಿದ್ರೆ ನೀವೇನ್ ಮಾಡ್ತಾ ಇದ್ರಿ, ಮಣ್ಣು ಹಾಕೋದ್ರಿಂದ ಕಾಂಪೌಂಡ್ ಬೀಳುತ್ತೆ ಅಂತ ನಿಮಗೆ ಗೊತ್ತಾಗಿಲ್ವಾ ಅಂತ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದಂದ್ರೆ ಡೀನ್ ಅವರು ಈ ಕಾಮಗಾರಿ ಮಾಡ್ಬೇಕಾದ್ರೆ ಜಿಬಿಎ ಅಧಿಕಾರಿಗಳ ಪ್ರಿಯರ್ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ವಾ
ಅನ್ನುವಂತ ಮೊದಲನೇ ಪ್ರಶ್ನೆ. ಹಾಗಾಗಿ ಇವರು ಪರ್ಮಿಷನ್ ತೆಗೆದುಕೊಳ್ದಲೇನೆ ಮಣ್ಣನ್ನ ಸುರಿದು ಸಮತಟ್ಟು ಮಾಡಿ ಅಲ್ಲಿ ಒಂದು ಗ್ರೌಂಡ್ ರೀತಿ ಮಾಡ್ಕೊಂಡು ಅಲ್ಲೊಂದು ಕ್ರಿಕೆಟ್ ನೆಟ್ ಅನ್ನ ಕಟ್ಕೊಂಡು ಅಲ್ಲಿ ಬೇರೆ ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ, ಜೊತೆನಲ್ಲಿ ಕಾಂಪೌಂಡ್ ಅಕ್ಕಪಕ್ಕ ಎಲ್ಲ ಗಿಡಗಳನ್ನ ಕೂಡ ನೆಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ಕಾರಣಗಳಿಂದಾಗಿ ಆ ಕಾಂಪೌಂಡ್ ಗೋಡೆ ಮೇಲೆ ಪ್ರೆಷರ್ ಆಗಿದೆ, ಕಾಂಪೌಂಡ್ ಬಿದ್ದೋಗಿದೆ, ಜನಸಾಮಾನ್ಯರು ಸತ್ತೋಗಿದ್ದಾರೆ. ಪ್ರತಿಯೊಂದು ಆ ಒಂದು ಹಾಸ್ಪಿಟಲ್ ಇದೆಯಲ್ಲ, ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಇಟ್ಟಿಗೆ ಅಲ್ಲಾಡ್ಬೇಕು ಅಂದ್ರೂ ಕೂಡ ಆ ಆಸ್ಪತ್ರೆಯ ಡೀನ್ ಏನಿದ್ದಾರೆ ಅವರೇ ಮನೋಜ್ ಕುಮಾರ್ ಅವರೇ ಆದೇಶವನ್ನ ಕೊಡ್ಬೇಕು. ಫಂಡ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಕಾಮಗಾರಿ ಆಗಿರ್ಬೋದು, ಅವ್ರಿಗೆ ಗೊತ್ತಿಲ್ಲದಲೇ ಅಂತೂ ಹಾಗೇ ಇಲ್ಲ. ಹಾಗಾಗಿ ಇದು ಮನೋಜ್ ಕುಮಾರ್ ಅವ್ರಿಗೂ ಗೊತ್ತಿದೆ. ಈಗ ಟೆಕ್ನಿಕಲ್ ಕಮಿಟಿ ಏನ್ ರಚನೆ ಆಗಿದೆ, ತನಿಖೆಯನ್ನು ಆರಂಭ ಮಾಡಿದೆ, ಅದೆಲ್ಲದೂ ಕೂಡ ಸಮಗ್ರವಾದ ತನಿಖೆನ ಆರಂಭ ಆಗುತ್ತೆ. ಮೊದಲನೇದಾಗಿ ಡೀನ್ ಅವ್ರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಕರೀತಾರೆ. ಎರಡನೇದಾಗಿ ಲೋಕಾಯುಕ್ತದಿಂದನೂ ಕೂಡ ಇವ್ರಿಗೆ ನೋಟಿಸ್ ಬರುತ್ತೆ, ಲೋಕಾಯುಕ್ತವಾಗಿ ಕೂಡ ಅಲ್ಲೂ ಕೂಡ ವಿಚಾರಣೆನ ಆರಂಭ ಆಗ್ಬೇಕಾಗುತ್ತೆ. ಮೇಲ್ನೋಟಕ್ಕೆ ಈಗಾಗಲೇ ಸಿಎಂ ಅವರು ಕೂಡ ಹೇಳಿದ್ರು, ಇದು ಮಣ್ಣನ್ನು ಹಾಕಿರೋದ್ರಿಂದನೇ ಇದು ಕಾಂಪೌಂಡ್ ಕುಸ್ತಿದೆ ಅಂತ ಹೇಳಿ. ಹಾಗಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕನೆಕ್ಟ್ ಮಾಡೋ ಸಂದರ್ಭದಲ್ಲಿ ಮನೋಜ್ ಕುಮಾರ್ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ, ಅವರ ತಲೆದಂಡೆ ಆಗುವ ಸಾಧ್ಯತೆ ನಿಚ್ಚಳವಾಗಿ ಗೋಚರವಾಗ್ತಿರುವಂತದ್ದು. 6 ದಿನ, ಒಂದ್ ದಿನ ಮುಗ್ದೋಯ್ತು. ಇನ್ನು 7 ದಿನಗಳ ಒಳಗೆ ಈಗ ಸಂಪೂರ್ಣ ಮಾಹಿತಿಯನ್ನ, ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ತಪ್ಪಿತಸ್ಥರು ಯಾರು ಎನ್ನುವುದನ್ನು ಕೂಡ ಆ ಒಂದು ತನಿಖಾ ಸಮಿತಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ. ಯಾಕಂದ್ರೆ PWDಯ ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವ್ರ ನೇತೃತ್ವದಲ್ಲಿ ಆಗ್ತಿರುವಂತಹ ಒಂದು ತನಿಖಾ ಸಮಿತಿ ರಚನೆ ಆಗಿರುವಂತದ್ದು. ಈ ತಂಡ ಸಂಪೂರ್ಣವಾದ ಮಾಹಿತಿ, ಒತ್ತಡ, ಕಾಂಪೌಂಡ್ ಆಯುಷು, ಮಣ್ಣು ಯಾವಾಗ ಹಾಕಿದ್ರು, ಕಾಮಗಾರಿಗೆ ಪ್ರಿಯರ್ ಪರ್ಮಿಷನ್ ತೆಗೆದುಕೊಂಡಿದ್ರೋ ಇಲ್ವೋ, ಈ ಎಲ್ಲಾ ವಿಚಾರಗಳ ಕುರಿತಂತೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಡೀಟೇಲ್ ಆದ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ಮೇಲ್ನೋಟಕ್ಕಂತೂ ಅಲ್ಲಿ ಕೆಲಸ ಆಗಿದೆ, ಕಾಮಗಾರಿ ಆಗಿದೆ, ಮಣ್ಣು ಹಾಕಿದರೆ, ಕಾಂಪೌಂಡ್ ಕೂಡ ಬಿದ್ದಿದೆ. ಈ ಎಲ್ಲಾ ವಿಚಾರಗಳನ್ನ ನೋಡೋ ಸಂದರ್ಭದಲ್ಲಿ ಇಡೀ ದುರ್ಘಟನೆಗೆ ಪ್ರಥಮ ಹಂತದಲ್ಲೇ ಬಹಳ ಸ್ಪಷ್ಟವಾಗಿ ಹೋಗುತ್ತೆ, ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿರುವಂತಹ, ನಿರ್ಲಕ್ಷ್ಯದಿಂದ ಆಗಿರುವಂತಹ ಘಟನೆಯಿಂದನೇ ಇವತ್ತು 7 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿರುವುದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ಇದು ಕಾರಣದ ಹಿಂದೆ ಇರುವಂತವ್ರು ಯಾರು, ಈ ವಿಚಾರಕ್ಕೆ ಸಂಬಂಧನೂ ಕೂಡ ಈಗ ಮನೋಜ್ ಕುಮಾರ್ ಅವರಿಗೆ ಆತಂಕ ಇರುವಂತದ್ದು. ಯಾಕಂತಂದ್ರೆ ಈ ಘಟನೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದ್ರೆ ಅವರು ಡೀನ್ ಆಗಿರೋ ಹಿನ್ನೆಲೆಯಲ್ಲಿ ಇಡೀ ಒಂದು ಆಸ್ಪತ್ರೆಯ ಎಲ್ಲಾ ಕಾಮಗಾರಿಗಳನ್ನ ನೋಡಿಕೊಳ್ಳುವಂತಹ ಮತ್ತು ಕಾಮಗಾರಿ ವೆಚ್ಚ ಏನಾಗುತ್ತೆ, ಪ್ರಯಾಣ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಹೇಗಿರುತ್ತೆ, ಅಪ್ರೂವಲ್ ಏನಿರುತ್ತೆ, ಎಲ್ಲವನ್ನೂ ಕೂಡ ಮನೋಜ್ ಕುಮಾರ್ ಅವರೇ ಕೊಡ್ಬೇಕಾಗತ್ತೆ. ಹಾಗಾಗಿ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಈ ಟೆಕ್ನಿಕಲ್ ಆಗಿ ಈ ಸಮಿತಿ ವರದಿ ಬಂದ ನಂತರವೂ ಕೂಡ ಮನೋಜ್ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ತನಿಖೆ ಪೂರ್ಣವಾಗ್ಲಿ ನಾವು ಕೂಡ ಕಾಯ್ತೇವೆ. ಆದ್ರೆ ಮನೋಜ್ ಅವರು ನಿನ್ನೆ ಒಂದು ಘಟನೆ ನೋಡ್ಬೋದಾಗಿತ್ತು. ಅವರೇ ಎಲ್ಲಾ ಜಾಗದಲ್ಲಿ ಇದ್ರು, ಉತ್ತರವನ್ನು ಕೊಡ್ತಾ ಇದ್ರು. ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಈ ಘಟನೆ ಯಾವ ರೀತಿ ಆಗಿದೆ, ಆ ನಮ್ಮ ಒಂದು ನಿರ್ಲಕ್ಷ್ಯದಿಂದನೇ ಆಗಿರುವಂತ ಘಟನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಗಿದೆ. ನಿನ್ನೆ ಲೋಕಾಯುಕ್ತ ನ್ಯಾಯಮೂರ್ತಿ ಅಂತ BS ಪಾಟೀಲ್ ಅವರು ಕೂಡ ಅಲ್ಲಿ ಪಕ್ಕದಲ್ಲಿ ಅವ್ರು ಕೇಳಿದ್ರು, ನಿಮಗೂ ಕೂಡ ನೋಟಿಸ್ ಅನ್ನ ಉತ್ತರವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರೋರು ಅಂತ ಒಂದು ಘಟನೆಯಾದ ಸಂದರ್ಭದಲ್ಲಿ ಆತರ ಮಣ್ಣು ಹಾಕ್ಬೇಕಾದ್ರೆ, ಕಾಮಗಾರಿಗಳನ್ನ ಕೈಗೊಳ್ಬೇಕಾದ್ರೆ ಒಂದು ಟೆಕ್ನಿಕಲ್ ಟೀಮ್ ಇರುತ್ತೆ, ಇಂಜಿನಿಯರಿಂಗ್ ಟೀಮ್ ಇರುತ್ತೆ, ಜೊತೆಗೆ GB ಅವ್ರ ಗಮನಕ್ಕೆ ತರಬೇಕಾದಂಥದ್ದು ಅವರ ಕರ್ತವ್ಯ. ಯಾಕಂದ್ರೆ ಪೈಪ್ ಲೈನ್ಸ್ ಹೋಗಿರುತ್ತೆ, ಅಥವಾ ಹಳೆ ಕಾಂಪೌಂಡ್ ಇರುತ್ತೆ, ಹಳೇದಾಗಿರ್ಬೋದು. ಇವೆಲ್ಲ ವಿಚಾರವನ್ನ ಮನೋಜ್ ಅವರು ಎಲ್ಲೋ ಒಂದು ಕಡೆ ಗಮನಿಸಿಲ್ಲ, ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಅವರು ಮಣ್ಣನ್ನ ಹಾಕ್ಸಿರುವಂತದ್ದು, ಅಲ್ಲೊಂದು ಕಾಮಗಾರಿಯನ್ನ ಮಾಡಿರುವಂತದ್ದೇ ಇಡೀ ದುರ್ಘಟನೆಗೆ ಕಾರಣ. ನೀರು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ನೀರು ತೊಟ್ಟಿ ತರ ತುಂಬ್ಕೊಂಡ್ಬಿಟ್ಟಿದೆ, ಪ್ರೆಷರ್ ಕ್ರಿಯೇಟ್ ಆಗಿದೆ. ಆ ಕಾಂಪೌಂಡ್ ಹಳೇದಾಗಿರೋ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಬಿದ್ದೋಗಿದೆ. ಈ ಘಟನೆ ಏನು ಗೊತ್ತಾಗಿದೆ. ಈಗ ಟೆಕ್ನಿಕಲ್ ಸಮಿತಿ ಏನ್ ರಚನೆ ಆಗಿದೆ, ಅದರ ಒಂದು ವರದಿ ಹೊರಬರುತ್ತೆ. ಲೋಕಾಯುಕ್ತ ಒಂದು ತನಿಖೆ ಕೂಡ ನಡೆಯುತ್ತೆ, 2 ತನಿಖೆ ನಡೆಯುತ್ತೆ. 2 ತನಿಖೆಯ ವರದಿ ಶೀಘ್ರದಲ್ಲೇ ಹೊರ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಯಾವ ತಪ್ಪಿತಸ್ಥರು ಅಂತ ಹೇಳಿ. ಅದಕ್ಕೆ ಮೊದಲು ಮನೋಜ್ ಅವರಿಗೆ ಈಗಂತೂ ಫುಲ್ ಟೆನ್ಷನ್ ಇದ್ದಾರೆ. ಅವ್ರು ನಮ್ಮ ಮೇಲೆ ಆಕ್ಷನ್ ಆಗುತ್ತೆ ಅವರ ಮೇಲೆ ಆಕ್ಷನ್ ಆಗುತ್ತೆ ಅನ್ನುವಂತ ಮಾತುಕತೆ, ಈಗ ಬಿಸಿ ಚರ್ಚೆ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.